ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಿವಯೋಗಿ ನಗರದಲ್ಲಿ ಹೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ಭೀಕರ ನಿರ್ಲಕ್ಷ್ಯದ ಪರಾಕಾಷ್ಠೆ ಎದ್ದು ಕಾಣ್ತಾ ಇದೆ. ಇಲ್ಲಿನ ತಹಶೀಲ್ದಾರ್ ಆಫೀಸ್ ಹಿಂದ್ಗಡೆ ಇವತ್ತು ದೊಡ್ಡದೊಂದು ಅನಾಹುತವೇ ಸಂಭವಿಸ್ತಾ ಇತ್ತು. ಕಟ್ಟಾಗಿ ಬಿದ್ದ ಮೇನ್ ವೈರ್ನಿಂದ ಭೀಕರ ಅಗ್ನಿ ದುರಂತವೊಂದು ಕೂದಲಳಿ ಅಂತರದಲ್ಲಿ ತಪ್ಪಿದೆ. ಪದೇ ಪದೇ ದೂರು ನೀಡಿದ್ರೂ ಕಣ್ಣಿದ್ದು ಕುರುಡರಂತೆ ನಟಿಸ್ತಾ ಇರುವ ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಿವಯೋಗಿ ನಗರದಲ್ಲಿ ಸಾರ್ವಜನಿಕರ ಜೀವದ ಜೊತೆ ಹೆಸ್ಕಾಂ ಅಧಿಕಾರಿಗಳು ಆಟ ಆಡ್ತಾ ಇರೋದಕ್ಕೆ ಸಾಕ್ಷಿ. ಇವತ್ತು ಶಿವಯೋಗಿ ನಗರದ ಮುಖ್ಯ ರಸ್ತೆಯ ವಿದ್ಯುತ್ ಕಂಬವೊಂದರ ಮೇನ್ ಲೈವ್ ವೈರ್ ದಿಢೀರನೆ ಕಟ್ಟಾಗಿ ಕೆಳಗೆ ಬಿದ್ದಿದೆ. ವೈರ್ ಬಿದ್ದ ಜಾಗದಲ್ಲಿ ಒಣಗಿದ ಕಬ್ಬಿನ ರೌದಿ ಇದ್ದಿದ್ದರಿಂದ ತಕ್ಷಣವೇ ಭೀಕರವಾಗಿ ಬೆಂಕಿ ಹತ್ತಿಕೊಂಡಿದೆ. ಅಪಾಯದ ತೀವ್ರತೆಯನ್ನು ಅರಿತ ಸ್ಥಳೀಯ ನಿವಾಸಿಗಳು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಸಮಯ ಪ್ರಜ್ಞೆ ಮೆರೆದು ಬೆಂಕಿಯನ್ನು ನಂದಿಸಿದ್ದಾರೆ. ಹೀಗಾಗಿ ಯಾವುದೇ ಪ್ರಾಣಾಪಾಯ ಸಂಭವಿಸದೆ ದೊಡ್ಡ ದುರಂತವೊಂದು ಕೂದಲಳಿಯ ಅಂತರದಲ್ಲಿ ತಪ್ಪಿದೆ. ಅಂದಹಾಗೆ ಈ ಶಿವಯೋಗಿ ನಗರದಲ್ಲಿ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಮೊದಲೇನಲ್ಲ. ಈ ಹಿಂದೆ ಕೂಡ ಹಲವು ಬಾರಿ ಅಪಾಯಕಾರಿ ತಂತಿಗಳ ಕುರಿತು ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಮಾಧ್ಯಮಗಳಲ್ಲೂ ಕೂಡ ವರದಿಯನ್ನ ಪ್ರಕಟಿಸಲಾಗಿತ್ತು. ಆದರೂ ಕೂಡ ಹೆಸ್ಕಾಂ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ರೆಯಿಂದ ಎಚ್ಚರಗೊಳ್ತಾನೆ ಇಲ್ಲ. ಅಧಿಕಾರಿಗಳಿಗೆ ಕಣ್ಣಿನ ಸಮಸ್ಯೆ ಇದೆಯೋ ಅಥವಾ ಕಣ್ಣಿದ್ದು ಕುರುಡರಂತೆ ನಟಿಸ್ತಾ ಇದ್ದಾರೋ ಅಂತ ಗೊತ್ತಾಗ್ತಾ ಇಲ್ಲ ಎನ್ನುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಈ ಲೈವ್ ವೈರ್ಗಳಿಂದಾಗಿ ಸಾರ್ವಜನಿಕರಿಗಾಗಲಿ ಅಥವಾ ಮೂಕ ಜಾನುವಾರುಗಳಿಗಾಗಲಿ ಏನಾದರೂ ಅನಾಹುತ ಸಂಭವಿಸಿದರೆ ಅದಕ್ಕೆ ನೇರ ಹೊಣೆ ಯಾರು ಅನ್ನೋ ಯಕ್ಷ ಪ್ರಶ್ನೆ ಇಡೀ ನಗರದ ಜನತೆಯನ್ನ ಕಾಡ್ತಾ ಇದೆ. ಇದು ಬಗೆಹರಿಸಲಾಗದ ಕಠಿಣ ಸಮಸ್ಯೆ ಎನ್ನಲ್ಲ, ಆದರೆ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸುವ ಗೋಜಿಗೆ ಹೋಗಿದೆ. ಸಂಪೂರ್ಣ ಉದಾಸೀನತೆ ತೋರ್ತಾ ಇರುವುದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಸ್ಥಳೀಯ ಹೆಸ್ಕಾಂ ಅಧಿಕಾರಿಗಳಿಂದ ಹಿಡಿದು ಕ್ಷೇತ್ರದ ಶಾಸಕರು, ಜಿಲ್ಲಾಡಳಿತ, ಉನ್ನತ ಆಡಳಿತ ವ್ಯವಸ್ಥೆ ಈ ಗಂಭೀರ ಪರಿಸ್ಥಿತಿಯನ್ನ ಕೂಡಲೇ ಅವಲೋಕಿಸಬೇಕಿದೆ. ಇನ್ನಾದರೂ ಉನ್ನತಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಈ ಅಪಾಯಕಾರಿ ಮೇನ್ ವೈರ್ ಸಮಸ್ಯೆಯನ್ನ ತಕ್ಷಣವೇ ಬಗೆಹರಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಮಹೇಶ್ ಶರ್ಮಾ. ಅಲ್ಲೇ ಮ್ಯಾಗ ಘಟಪ್ರಭುಕ ಸಾಹೇಬ್ಗೂ ಒಂದು ಸ್ವಲ್ಪ ಮಾತಾಡು. ಈಗ ಮನೆ ಹಿಂಗಾಗೈತಿ, ಈಗ ಹಿಂಗೆ ಹರಿಸ್ತೈತಿ, ಇಷ್ಟೆಲ್ಲ ಬಿಡು. ಇದು ಏನು ಕೇಳ್ತು ಅಲ್ಲಿ ಇದು ಸಾಹೇಬ ಸ್ವಲ್ಪ ಆನ್ ದ ಸ್ಪಾಟ್ ನೀವು ಮಾತಾಡ ಹೊರಗೆ